ಇವತ್ತು ನಾವು ದಾಂಡೇಲಿ ಟ್ರೈನದಲ್ಲಿದ್ದೇವೆ. ದಾಂಡೇಲಿ ಟ್ರೈನು ಈಗಾಗಲೇ ಪ್ರಾರಂಭವಾಗಿ 2-3 ತಿಂಗಳಾಯಿತು. ಪ್ರತಿ ದಿವಸ ನಮ್ಮ ಟ್ರೈನ್ ಭಾಳಷ್ಟು ಚೆನ್ನಾಗಿ ಓಡ್ತಾ ಇದೆ. ಭಾಳ ಸಂತೋಷ ಆಯಿತು. ಇದೆಲ್ಲ ಹೋರಾಟಗಾರರಿಗೆ ಮತ್ತು ಶಾಸಕರು, ಸಂಸದರು ಮತ್ತು ಕೇಂದ್ರ ಸಚಿವ, ರೈಲ್ವೆ ಸಚಿವರು ಸೋಮಣ್ಣ ಸರ್ ಇವರೆಲ್ಲ ಒಂದು ಮುಂದಾಳತ್ವದಲ್ಲಿ ಮತ್ತು ಮುಖ್ಯವಾಗಿ ನಾವು ಎಲ್ಲ ಹೋರಾಟಗಾರರಿಗೆ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಎಲ್ರಿಗೂ ಒಂದು ವಿಷಯ ತಿಳಿಸೋದಂದರೆ, ಪ್ರತಿ ಗುರುವಾರ ಟ್ರೈನು ಇರೋದಿಲ್ಲ, ಟ್ರೈನ್ ಸೌಲಭ್ಯ ಇರೋದಿಲ್ಲ. ಪ್ರತಿ ಗುರುವಾರ ಬಿಟ್ಟರೆ ಉಳಿದ ದಿವಸಗಳಲ್ಲಿ ಟ್ರೈನ್ ಸೌಲಭ್ಯ ಇರುತ್ತೆ. ಮತ್ತು ಅದೇ ರೀತಿಯಾಗಿ ಇಲ್ಲಿಂದ ಭಾಳಷ್ಟು ಜನರಿಗೆ ಇಲ್ಲಿಂದ ಅಳ್ಳಾವರವರೆಗೆ ಮಾತ್ರ ಟಿಕೆಟ್ ಸಿಗ್ತೈತಿ ಅಂತ ಅನ್ನುವಂಥದ್ದು ಇದೆ. ಇಲ್ಲ, ಇಲ್ಲಿಂದ ಬೇರೆ ಕಡೆಯೂ ಕೂಡ ಟಿಕೆಟೆಲ್ಲ ಇಲ್ಲೇ ತೊಗೋಬೋದು. ನಾನು ಇವತ್ತಿನ ದಿವಸ ಕೊಪ್ಪಳ ಹೋಗ್ತಾ ಇದ್ದೀನಿ, ಆದರೆ ಟಿಕೆಟ್ ಇಲ್ಲೇ ತೊಗೊಂಡೆ. ಕೊಪ್ಪಳಕ್ಕೆ, ಇಲ್ಲಿಂದ ಕೊಪ್ಪಳವರೆಗೆ ಟಿಕೆಟನ್ನು ನಾನು ಇಲ್ಲೇ ತೊಗೊಂಡೆ. ಭಾಳಷ್ಟು ಜನ ಪ್ರಯಾಣಿಕರು ಬರ್ತಾಯಿದ್ದಾರೆ, ಭಾಳ ಸಂತೋಷ ಆಯಿತು. ತಾವೆಲ್ಲ ಇದನ್ನು ಉಪಯೋಗ ತೆಗೆದುಕೊಳ್ಬೇಕು. ನಮ್ಮೂರು ಟ್ರೈನ್ ಸರ್ ಹೆಂಗೆ ಅನುಕೂಲ ಆಯ್ತಲ್ಲ ಟ್ರೈನ್? ಬೆಂಗಳೂರಿಗೆ ಬಂದಿದೆ. ಹಾಂ, ಹೌದಲ್ಲ. ಬಂದ ತಕ್ಷಣ ಬಂದ ತಕ್ಷಣ ಸಿಕ್ತಲ್ಲ ಟ್ರೈನ್? ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೆಂಗಳೂರಿಂದ ಬರ್ತಕ್ಕಂಥ ಒಂದು ಪ್ರಯಾಣಿಕರಿಗೆ ಭಾಳಷ್ಟು ಅನುಕೂಲವಾಗಿರ್ತಕ್ಕಂಥ ಟ್ರೈನ್ ಇದಾಗಿದೆ. ಏನು ಬೆಂಗಳೂರಿಂದ ಬಂದ ತಕ್ಷಣ ಈ ಟ್ರೈನ್ ಕನೆಕ್ಟಿವಿಟಿ ಟ್ರೈನ್ ಸಿಗ್ತಲ್ಲ ನಿಮಗೆ? ಅನುಕೂಲ ಆಗಿದೆಯಲ್ಲ? ಓಕೆ, ಥ್ಯಾಂಕ್ ಯು. ಇವತ್ತು ಎಲ್ಲ ಜನ ಬರ್ತಾ ಇದ್ದಾರೆ, ಭಾಳಷ್ಟು ಸಂತೋಷ. ಈ ಟ್ರೈನಿನ ಇನ್ನಷ್ಟು ಜನರು ಎಲ್ಲ ಪ್ರಯೋಜನ ಪಡಿಬೇಕು ಅಂತ ಹೇಳ್ಬಿಟ್ಟು ನಾ ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ. ಇವತ್ತಿನ ದಿವಸ ನೋಡಿ ಸಾಕಷ್ಟು ಜನ ಬಂದರು. ಇದೇ ರೀತಿ ಸಾಕಷ್ಟು ಜನ ನಮ್ಮೂರಿಗೆ ಬರ್ತಾನೆ ಇರ್ತಾರೆ. ಭಾಳಷ್ಟು ಸಂತೋಷ. ಪ್ರವಾಸೋದ್ಯಮ ಬೆಳವಣಿಗೆ ಆಗ್ತೈತಿ, ಕಡಿಮೆ ಖರ್ಚಿನಲ್ಲಿ ಪ್ರಯಾಣ ಆಗ್ತೈತಿ. ಇದನ್ನು ಮಾಡಿರ್ತಕ್ಕಂಥ ಎಲ್ಲ ಶ್ರಮಿಕರಿಗೆ ಮತ್ತು ಹೋರಾಟಗಾರರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.